ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಪ್ರಸಿದ್ಧ ಪತ್ತೇದಾರಿ ಕಾದಂಬರಿಕಾರ ಎನ್ ನರಸಿಂಹಯ್ಯ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ನರಸಿಂಹಯ್ಯ ಹೃದಯಾಘಾತದಿಂದ ಇಂದು ಬೆಳಿಗ್ಗೆ 11:30ಕ್ಕೆ ವಿಧಿವಶರಾದರು. 1925ರಲ್ಲಿ ಜನಿಸಿದ ನರಸಿಂಹಯ್ಯ ಮೂಲತಃ ಚಿಕ್ಕಮಗಳೂರಿನವರು. ಇವರು 550ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದು ಪತ್ತೇದಾರಿ ಕಾದಂಬರಿಗಳ ಮುಖಾಂತರ ಜನಜನಿತವಾಗಿದ್ರು. ಭಯಂಕರ ಬೈರಾಗಿ, ಹುಣಸೆ ಮರದ ದೆವ್ವ, ಮಾಯಾಂಕನಿಯ ಮರ್ಮ ಹೀಗೆ 10 ಹಲವು ಪ್ರಸಿದ್ಧ ಪತ್ತೇದಾರಿ ಕಾದಂಬರಿಗಳನ್ನು ರಚಿಸಿದ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಂದಿವೆ. 88 ವರ್ಷ ವಯಸ್ಸಾಗಿದ್ದ ಅವರು ಓರ್ವ ಪುತ್ರಿ, 2 ಪುತ್ರರು ಹಾಗೂ ಪತ್ನಿ ನಾಗರತ್ನಮ್ಮ ಅವರನ್ನ ಅಗಲಿದ್ದಾರೆ. ರಾಜಾಜಿನಗರದಲ್ಲಿ ಇವತ್ತು HIV ಸೋಂಕಿತ ಮಕ್ಕಳಿಗೆ ಉಚಿತ ವಸ್ತ್ರ ವಿತರಣೆ ಹಾಗೂ ರಕ್ತದಾನ ಶಿಬಿರ ನಡೆಯಿತು. ನಾಡಪ್ರಭು ಕೆಂಪೇಗೌಡ ಯುವ ವೇದಿಕೆ ಉದ್ಘಾಟನೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಶಾಸಕ ಪ್ರಿಯಕೃಷ್ಣ ಮಾತನಾಡಿ, ಸಂಘಟನೆಗಳು ಆರಂಭಿಕ ಹಂತದಲ್ಲಿ ಸಾಮಾಜಿಕ ಬೆಳವಣಿಗೆಗೆ ಪೂರಕವಾದ ಇಂತಹ ಕಾರ್ಯಕ್ರಮ ಮಾಡ್ತಾ ಇರೋದು ಸ್ವಾಗತ ಅಂದರು. ಈ ಕಾರ್ಯಕ್ರಮಕ್ಕೆ ನಟ ರಾಕೇಶ್, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ್ ಸಹ ಭಾಗವಹಿಸಿದರು. ಉದ್ಯಾನ ನಗರಿಯಲ್ಲಿ ಇವತ್ತು ಹಾಸ್ಯದ ಹೊನಲು. ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃಷ್ಣೇಗೌಡರ ಕಲರವ ಭರ್ಜರಿಯಾಗಿತ್ತು. ಜೊತೆಗೆ ಆರಾಮಿತ್ರರ ಹಾಸ್ಯ ಚಟಾಕಿಗಳಿಗೆ ಪ್ರೇಕ್ಷಕರು ಬಿದ್ದು ಬಿದ್ದು ನಕ್ಕರು. ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿಂದು ಹಾಸ್ಯದ ಕಲರವ. ಕೊರವಂಜಿ ಅಪರಂಜಿ ಟ್ರಸ್ಟ್ ಆಯೋಜಿಸಿದ್ದ 17ನೇ ವರ್ಷದ ಹಾಸ್ಯೋತ್ಸವದಲ್ಲಿ ಹಿರೇಮಗಳೂರು ಕಣ್ಣನ್, ಆರಾಮಿತ್ರ, ಕೃಷ್ಣೇಗೌಡ ಹೀಗೆ ಅತಿರಥ ಮಹಾರಥರ ಹಾಸ್ಯದ ಹೊನಲಿಗೆ ಪ್ರೇಕ್ಷಕರು ಬಿದ್ದು ಬಿದ್ದು ನಕ್ಕರು. ನಕ್ಕು ನಕ್ಕು ಬಿದ್ರು. ಯಾರೋ ಮಾತಾಡೋಗಿರ್ತಾರೆ, ಇವರು ನೋಡಕ್ಕೆ ಒಳ್ಳೆ ಕಳ್ಳನ ಮಗನ ಇದೆಯಾ, ಒಳ್ಳೆ ಕಳ್ಳನ ಮಗ ಅಂದ್ರೆ ಇದು, ಅದು ಕಳ್ಳನ ಮಗ ಸರಿ, ಒಳ್ಳೆ ಕಳ್ಳನ ಮಗ ಅಂತ ಹೇಳ್ಬಿಟ್ಟು ಕಟ್ಕೊಡೈತೆ ನಾನು. ನೀನು ಶುದ್ಧ ಲೋಕರು ಅಂತ ಅಂದ್ರೆ ಅಶುದ್ಧವಾದ ಲೋಕರು ಬೇರೆ, ಶುದ್ಧವಾದ ಲೋಕರು ಬೇರೆ ಇರ್ತಾರೆ. ಇದೇ ವೇಳೆ ಗಾನ ವಿನೋದಿನಿ ತಂಡ ಪ್ರದರ್ಶಿಸಿದ ಹಾಸ್ಯಭರಿತ ನಾಟಕಗಳು ಜನರಿಗೆ ಸಖತ್ ಮಜಾ ನೀಡ್ತು. ಮನೆಗೆ ಬಂದ್ಮೇಲೆ ನಾನು ಕಾಫಿ ಕೊಡಬೇಕಾಗುತ್ತೆ. ಆಮೇಲೆ ಕಾಫಿ ಕುಡಿದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್, ಕಾಫಿ ಯಾರು ಮಾಡಿದ್ದು ಸರ್ ಅಂತ. ನನ್ನ ಮಗಳು ಮಾಡಿದ್ದು ಅಂತ ನನ್ನ ಮಗಳನ್ನ ಪರಿಚಯ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಪದೇ ಪದೇ ಮನೆಗೆ ಬರೋಕ್ಕೆ ಶುರು ಮಾಡ್ತೀಯ. ಆಮೇಲೆ ನನ್ನ ಮಗಳನ್ನ ಹೋಟೆಲ್ಗೆ, ಸಿನಿಮಾಗೆಲ್ಲ ಕರ್ಕೊಂಡು ಹೋಗಿ ಶುರು ಮಾಡಿದ್ಯಾ. ಆಮೇಲೆ ಒಂದ್ ದಿವಸ ಬಂದ್ಬಿಟ್ಟು, ಸರ್ ನಿಮ್ಮ ಮಗಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಮದುವೆ ಮಾಡ್ಕೊತೀನಿ, ನನಗೆ ಆಶೀರ್ವಾದ ಮಾಡಿ, ಪರ್ಮಿಷನ್ ಕೊಡಿ ಅಂತ ಕೇಳ್ತೀಯ. ಮನಬಿಚ್ಚಿ ನಗು ಓ ಮಗು ಅಂತಾರೆ ದೊಡ್ಡವರು. ಹೌದು, ನಕ್ಕರೆ ಅದೇ ಸ್ವರ್ಗ ಅನ್ನೋದನ್ನ ಸಾಕ್ಷೀಕರಿಸುತ್ತವೆ ಈ ಹಾಸ್ಯೋತ್ಸವಗಳು. ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವರ್ಣ ಸಾವು, ಬದುಕಿನ ಸಮರ ಅಂತ್ಯ. ಕ್ರಿಸ್ಮಸ್ ದಿನವೇ ಕಣ್ಮುಚ್ಚಿದ ವಿದ್ಯಾರ್ಥಿನಿ. ಓ ಕಾಲೇಜಿನ ತಪ್ಪಿಗೆ ಹೊಣೆ ಹೊರೋದ್ಯಾರು? ಚಿಟ್ಟೆ ಇರುವೆ ಬಳಸಿ ಕೀಚೈನ್ ತಯಾರಿ, ಬಲೆಗೆ ಬಿದ್ದ ವ್ಯಾಪಾರಿ. ಕಟ್ಟುನಿಟ್ಟಾಗಿ ಜಾರಿಯಾಗಬೇಕಿದೆ ವನ್ಯಜೀವಿ ಕಾಯ್ದೆ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್ ಸಂಭ್ರಮಿಸಿತು ಸಿಲಿಕಾನ್ ಸಿಟಿ. ಯುಬಿ ಸಿಟಿಯಲ್ಲಿ ಬಡ ಮಕ್ಕಳ ಹಬ್ಬ. ರಾಜಧಾನಿಯಲ್ಲಿ ಹಾಸ್ಯದ ಹೊನಲು. ಕೃಷ್ಣೇಗೌಡರ ಕಲರವಕ್ಕೆ ಬಿದ್ದು ಬಿದ್ದು ನಕ್ಕ ಜನ. ವೀಕೆಂಡ್ ಮಸ್ತಿಗೆ ವಿಶೇಷ ಕೊಡುಗೆ. ಶಾಲಾ ವಾರ್ಷಿಕೋತ್ಸವದಲ್ಲಿ ಸೂಪರ್ ಸಾಹಸ. ತಂತಿ ಮೇಲೆ ನಡೆದ ವಿದ್ಯಾರ್ಥಿಗಳು. ಚಿಣ್ಣರ ಪ್ರತಿಭೆಗೆ ಪ್ರೇಕ್ಷಕರು ಫಿದಾ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.